ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹಲೋ ಗೈಸ್, ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ, ನಮ್ಮ ಟೀಮ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಇಲ್ಲೇ ಇದ್ದೀನಿ ಒಂದು ನಿಮಿಷ ಬಂದೆ. ನಾನು ಈ ಥರ ಯಾಕೆ ಬಂದೆ ಗೊತ್ತಾ? ನನ್ನ ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು ಕಾಮಿಡಿ ರೀಲಿಂದ. ಕಾಮಿಡಿಯಾಗೆ ಎಂಟ್ರಿ ಬರಬೇಕು, ಕಾಮಿಡಿಯಾಗೆ ಇರಬೇಕು. ನಾನು ಸಿಕ್ಕಾಪಟ್ಟೆ ಫೇಮಸ್. ನನ್ನ ಹೆಸರು ಎಲ್ರಿಗೂ ಗೊತ್ತು ಅಂತ ನಾನು ಹೇಳಲ್ಲ. ಕೆಲವ್ರಿಗೆ ನನ್ನ ಹೆಸರು ಗೊತ್ತಿರಲ್ಲ. ನನ್ನ ಹೆಸರು ಬಂದು ಸಂಧ್ಯಾ. ನಿಮ್ಮಲ್ಲಿ ಕೆಲವರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತಾರ. ನನ್ನ ಹೆಸರು ತೇಜಸ್ ಅಂತ. ನನ್ನ ಹೆಸರು ಶರತ್ ಕನ್ನಡಿಗ ಅಂತ. ನನ್ನ ಹೆಸರು ನಿತ್ಯಶ್ರೀ. ಇವರೆಲ್ಲ ಗೊತ್ತಿದ್ದಾರೆ ಅಂದ್ಮೇಲೆ ನಾನು ಗೊತ್ತಿರ್ತೀನಿ. ಅವ್ರು ಖುಷಿ ಪಟ್ಟರೆ ನಾನು ಖುಷಿ ಪಡ್ತೀನಿ. ಅದಕ್ಕೋಸ್ಕರ ಹಿಂಗ್ ಬಂದಿದ್ದು. ನನ್ನ ಹೆಸರು ಸುದೀಪ್. ನಮ್ಮ ಅಪ್ಪ ಅಮ್ಮ ಓದು ಅಂತ ಡಿಗ್ರಿ ಕಲ್ಸಿದ್ರೆ ನನ್ಗೆ ಅಲ್ಲಿ ಉಟ್ಕೊಂಡಿದ್ದ ಪ್ರತಿಭೆ ಬಂದು ಡ್ಯಾನ್ಸ್ ಮತ್ತೆ ವ್ಲಾಗ್ ಮಾಡೋದು. ಅಲ್ಲಿಗೆ ಸ್ಟಾರ್ಟ್ ಆಗಿದ್ ನನ್ ಜರ್ನಿ. ಇವಾಗ ನಿಮ್ಮೆಲ್ಲಾರನು ಎಂಟರ್ಟೈನ್ ಮಾಡ್ಬೇಕನ್ನೋ ಉತ್ಸಾಹ ಇನ್ನೂ ಜಾಸ್ತಿ ಆಗಿದೆ. ನಾನು ಲಾ 2021 ಜಾಯ್ನ್ ಆದ್ಮೇಲೆ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಇದ್ದಾಗ ನನಗೆ ಕಾಣಿಸಿದ್ದೆ ಅಂದ್ರೆ ವರ್ಕಿಂಗ್ ಕಾಣಿಸಿದೆ ಮಿನಿ ವ್ಲಾಗ್. ನನ್ನ ರೀಲ್ಸ್ ಎಲ್ಲಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೇ ಇರ್ತೀರಾ, ಯೂಟ್ಯೂಬ್ ಅಲ್ಲೂ ನೋಡಿರ್ತೀರಾ. ಕೆಲವೊಬ್ರು ನೋಡಿಲ್ದೇ ಇರೋರಿಗೆ ಹೇಳ್ತಿದ್ದೀನಿ, ನನ್ನ ಹೆಸರು ಶರತ್ ಕನ್ನಡಿಗ ಅಂತ. ನಮ್ಮ ತಂದೆ ಹೆಸರು ತಿಮ್ಮೇಗೌಡ ಅಂತ, ಅಲಿಯಾಸ್ ವಜ್ರಮುನಿ ಅಂತ ಕರೀತಾರೆ ಎಲ್ರು. ನಮ್ಮ ಅಮ್ಮನ ಹೆಸರು ಶಶಿಕಲಾ, ಶಶಿ ಅಂತ ಕರೀತಾರೆ. ನಮ್ಮ ಜ್ಞಾನವಿ ಹೆಸರು, ನಮ್ಮ ಜ್ಞಾನವಿ ಮಗಳು, ಅವಳನ್ನ ನಾನು ಮುದವಿ ಅಂತ ಕರೀತೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೆಂಗ್ ಸಿಕ್ತು ಅಂತಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ. ಸ್ಟಾರ್ಟಿಂಗ್ ಒಂದ್ ವ್ಲಾಗ್ ಆಗ್ತೆ, ಅದೇ ಹೋಗ್ತು. ಕಮೆಂಟ್ಸ್ ಎಲ್ಲ ಪಾಸಿಟಿವ್ ಆಗಿ ಬಂತು. ಮತ್ತೆ ನೆಕ್ಸ್ಟ್ ಮಾಡಿ ಅಂತ ನೀವೇ ಹೇಳಿದ್ರಿ. ಆಕ್ಚುಲಿ ನಂದು ಪ್ಲಾನೇ ಇರ್ಲಿಲ್ಲ ಮಿನಿ ವ್ಲಾಗ್ ಮಾಡ್ಬೇಕು ಮತ್ತೆ ಯೂಟ್ಯೂಬ್ ಮಾಡ್ಬೇಕು, ಏನು ಪ್ಲಾನ್ ಇರ್ಲಿಲ್ಲ. ನಾನೊಂದು ಕಾಮಿಡಿ ರೀಲ್ ಪೇಜ್ ನ ಬೆಳೆಸೋದಕ್ಕೆ 3 to 4 years ತಗೊಂಡಿದ್ದು. ಆಮೇಲೆ ಜೂನ್ 21 ಮಿನಿ ವ್ಲಾಗ್ ಮುಖಾಂತರ ಎಂಟ್ರಿ ಕೊಟ್ಟೆ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 90K ಜನರ ಪ್ರೀತಿ ಗಳಿಸ್ಕೊಂಡಿದ್ದೀನಿ. ಇನ್ ಯೂಟ್ಯೂಬ್ ಅಂತ ಬಂದ್ರೆ ಒಂದ್ 40,000 ಜನ ಪ್ರೀತಿನ ಗಳಿಸ್ಕೊಂಡಿದ್ದೀನಿ. ಈಗ ಬಾಕಿ ಇರೋದು ನಿಮ್ ಪ್ರೀತಿ ಗಳಿಸೋದು. ಪ್ರೆಸೆಂಟ್ಲಿ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ 143K ಫಾಲೋವರ್ಸ್ ಇದಾರೆ. ಯೂಟ್ಯೂಬ್ ಅಲ್ಲಿ 19K ಸಬ್ಸ್ಕ್ರೈಬರ್ಸ್ ಇದಾರೆ ಪರ್ಸನಲ್ ಅಕೌಂಟ್ ಅಲ್ಲಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ 1ರಿಂದ. ಅದೇನೋ ಗೊತ್ತಿಲ್ಲ, ನಿಮ್ ಪ್ರೀತಿ ಸಿಕ್ಕಾಪಟ್ಟೆ ಬೇಗನೆ ಸಿಕ್ತು. ಡಿಸೆಂಬರ್ 30 ಮುಗಿಯೋಷ್ಟೊತ್ತಿಗೆ ನಂಗೆ 131 ಅಂದ್ರೆ 1,31,000 ಜನರು ಪ್ರೀತಿ ಗಳಿಸ್ತೆ. ನಾನು ಯೂಟ್ಯೂಬ್ ಚಾನಲ್ ಅಲ್ಲ, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಐ ಥಿಂಕ್ 1 year ಆಯ್ತು. 1 yearಗೆ ಸದ್ಯಕ್ಕೆ ಎಷ್ಟು ಫಾಲೋವರ್ ಇದಾರೆ ಅಂತ ನೋಡುವ. 132K ಇದಾರೆ. ಜೂನ್ 21 ಇಂದ ಡಿಸೆಂಬರ್ ಒಳಗಡೆ, ಜನವರಿ ಒಳಗಡೆ 100K ಕಂಪ್ಲೀಟ್ ಆಯ್ತು. ಈಗ ಸದ್ಯಕ್ಕೆ ನನ್ನ ಸುದೀಪ್ ಸ್ಪೀಕ್ಸ್ ಅಲ್ಲಿ 146K ಇದಾರೆ. ದೆನ್ ಸುದೀಪ್ S04 ಅಕೌಂಟ್ ಅಲ್ಲಿ 168K ಇದಾರೆ. ಸ್ಟಾರ್ಟ್ ಮಾಡ್ತಾ ಅದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಿಮ್ಮಲ್ಲಿ ಸ್ವಲ್ಪ ಪ್ರೋತ್ಸಾಹ ಸಿಕ್ತು, ಪ್ರತಿಕ್ರಿಯೆ ಸಿಕ್ತು. ಅದ್ರ ನನ್ನ ಅಕೌಂಟ್ ಅಲ್ಲಿ ಸಿಕ್ಕಿದ್ದಂತ ವ್ಯೂಸ್. ಅದಾದ್ಮೇಲೆ ಅಕೌಂಟ್ ಹೊಟ್ಟೋಯ್ತದೆ, ಅಂದ್ರೆ ಫ್ರೀಸ್ ಆಗಿರ್ತದೆ. 3 ತಿಂಗಳಾದ್ಮೇಲೆ ಸರಿ ಆಗೋದು. ನೆಕ್ಸ್ಟ್ ಇನ್ನೊಂದು ಅಕೌಂಟ್ ಓಪನ್ ಮಾಡಿದೆ. ಅದು ಇವಾಗ ಅಟ್ ಪ್ರೆಸೆಂಟ್ ಇವಾಗ ಅದರಲ್ಲಿ ನಾನು 85,000 ಜನರು ಪ್ರೀತಿ ಗಳಿಸೋನು. ಎಲ್ರು ಒಂದೊಂದ್ ತಲೆಗಳು, ಎಲ್ರು ಡಿಫ್ರೆಂಟ್ ಮೈಂಡ್ ಸೆಟ್ ಇಟ್ಕೊಂಡು ಫುಲ್ ಕ್ರಿಯೇಟಿವ್ ಮೈಂಡ್ ಎಲ್ರದು. ನಾನು ಆಕ್ಚುಲಿ ಇಂಟ್ರೋವರ್ಟರು, ಎಕ್ಸ್ಟ್ರೋವರ್ಟರ್ ಜೊತೆ ಸೇರ್ಕೊಂಡು ಅದು ಏನ್ ಮಾಡ್ತೀನೋ ನಂಗಂತೂ ಗೊತ್ತಿಲ್ಲ. ನನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇದನ್ನೆಲ್ಲ ನೋಡ್ತೀರಿ, ಸಖತ್ ಖುಷಿ ಆಗ್ತಿದೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 42K ಸಬ್ಸ್ಕ್ರೈಬರ್ಸ್ ಇದಾರೆ. ನೆಕ್ಸ್ಟ್ ಯೂಟ್ಯೂಬ್ ಬಂದ್ರೆ ಯೂಟ್ಯೂಬ್ ಅಲ್ಲೂ ನನಗೆ 70,000 ಜನರು ಪ್ರೀತಿ ಕಳಿಸಿದೀನಿ. ಸಿಕ್ಕಾಪಟ್ಟೆ ಖುಷಿ ಐತೈತೆ ನೀವು ಕೊಡ್ತಿರೋ ಪ್ರೀತಿಗೆ. ನಿಮ್ ಪ್ರೀತಿ ಇದೇ ತರ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕತ್ತೀನಿ. ಅದಕ್ಕೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡವ್ನಿ. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಅದಕ್ಕೆ ನೀವು ಕಾರಣ. ಅದಾದ್ಮೇಲೆ ಈ ಯೂಟ್ಯೂಬ್ ಚಾನಲ್ ನ ಶುರು ಮಾಡ್ಲಿಕ್ಕೆ, ಮತ್ತೆ ನಾನು ಇಲ್ಲಿ ಇರಕ್ಕೆ, ಮತ್ತೆ ತೇಜಸ್ ಅವರು, ಸುದೀಪ್ ಅವರು, ಶರತ್ ಅವರು, ಸಂಧ್ಯಾ. ಸೊ ನಿನ್ ಕೈಲಾಗುತ್ತೆ ಅಂತಾನೆ ಇಲ್ಲಿ ಕೂರ್ಸವ್ರೆ. ನೋಡ್ಬೇಕು ನನ್ ಕೈಲಾಗುತ್ತೆ ಅಂತ. ಮಾಡ್ಲೇಬೇಕು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇದ್ರೆ ಮಾಡ್ತಾ ಇರೋಣ. ಇವಾಗ ನಿಮ್ನ ಎಂಟರ್ಟೈನ್ ಮಾಡೋ ಒಂದು ಯೋಚನೆಯಲ್ಲಿ ಇನ್ನೊಂದ್ ಸ್ವಲ್ಪ ಪರಿಶ್ರಮ ಹಾಕಿ ನಿಮ್ಮನ್ನೇ ಎಂಟರ್ಟೈನ್ ಮಾಡ್ಬೇಕು ಅಂತ ಡೀಪ್ ಆಗಿ ಫೋಕಸ್ ಮಾಡಿ ಒಂದು ಪ್ರಯತ್ನಕ್ಕೆ ಎಂಟರ್ ಆಗ್ತಾ ಇದೀವಿ. ಅಂಡ್ ಆ ಪ್ರಯತ್ನ ಏನು ಅಂತ ಮುಂದೆ ಗೊತ್ತಾಗುತ್ತೆ. ನಾನೊಂದು ಇಷ್ಟು ಶ್ರಮ ನಿಮ್ ಮುಖದಲ್ಲಿ ಖುಷಿ ತರ್ಸೋದಾದ್ರೆ ನಾನು ಯಾಕೆ ಈ ಕೆಲಸ ಮಾಡ್ಬಾರ್ದು ಅಂತ ಸ್ಟಾರ್ಟ್ ಮಾಡ್ತಿರೋ ಜರ್ನಿ ಇದು. ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಯಾರು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರಲ್ಲ ಆ ತರ ಎಂಟರ್ಟೈನ್ಮೆಂಟ್ ಇರುತ್ತೆ, ಹಾಗೆ ಅಡ್ವೆಂಚರ್ ಎಲ್ಲ ಸಿಗುತ್ತೆ ನಿಮ್ಗೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನೆಲ್ಲ ಸೈಡಿಗೆ ಇಟ್ಟು ಸದ್ಯಕ್ಕೆ ಈಗ ಅಟ್ ಪ್ರೆಸೆಂಟ್ ನಾನು, ಶರತ್, ತೇಜಸ್, ನಿತ್ಯಶ್ರೀ, ಸಂಧ್ಯಾ 5 ಜನ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀವಿ. ಈಗ ನಾವೆಲ್ಲರೂ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ನಾವೆಲ್ಲರೂ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ. ಈಗ ನಾವೆಲ್ಲ ಸೇರಿ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡವಿ. ಈಗ ನಾವೆಲ್ಲರೂ ಸೇರಿ ಒಂದು ಯೂಟ್ಯೂಬ್ ಚಾನಲ್ ನ ಶುರು ಮಾಡಿದೀವಿ. ಅದೇ 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 ಮಿನಿ ಸ್ಟಾರ್ಸ್.